ಅಷ್ಟು. ಹೌದಾ ಸರ್, ಯಾಕೆ ಸರ್ ಹಾಗೆ ಅನ್ನಿಸ್ತದೆ? ಸರ್ ಅವರು ಓಲೈಕೆ ಸರ್ಕಾರ ಸರ್, ಓಲೈಕೆ ಸರ್ಕಾರ ಅಂದ್ರೆ ಬರೀ ಮುಸ್ಲಿಮ್ಗೋಸ್ಕರ ಮತ್ತೆ ಅವ್ರಿಗೋಸ್ಕರನೇ ಏನೇ ಆದ್ರೂ ಅವ್ರಿಗೋಸ್ಕರನೇ ಮಾಡ್ಬೇಕು ಅಂತ ಮಾಡ್ತಾರೆ. ಮತ್ತೆ ಸಿದ್ದರಾಮಯ್ಯ ಅವರೇನು ಮುಸ್ಲಿಂ ಇಲ್ಲ ಅಲ್ಲ? ಅವರು ಮುಸ್ಲಿಂ ಇಲ್ಲ, ಬಟ್ ಎಲ್ಲ ಕರೆಯೋದು ಹಂಗೆ ತಾನೆ, ಸಿದ್ದರಾಮಯ್ಯ ಖಾನ್ ಅಂತ ತಾನೇ ಕರೆಯೋದು. ಈ ಬಾಂಗ್ಲಾದೇಶ ಅವ್ರನ್ನ ಇವರು ಯಾರಪ್ಪ ನಮ್ಮ ಇವರಿದಾರಲ್ಲ ಔಟ್ರ್ ಪಾಕಿಸ್ತಾನ ಅವ್ರದ್ದು ಅಲ್ಲ ಸರ್, ಬಾಂಗ್ಲಾದೇಶ ಅವ್ರು ಹೊರ ಹಾಕ್ಬೇಕು ಅಂತ ಎಲ್ಲ ಇದ್ ಮಾಡ್ತಾ ಇದಾರೆ. ಪ್ರೂಫ್ ಸಮೇತ ಹಿಡ್ಕೊಟ್ರು ಗೃಹ ಮಂತ್ರಿ ಆಗ್ಲಿ ಸಿದ್ದರಾಮಯ್ಯ ಆಗ್ಲಿ ಯಾರು ಇದ್ ತಗೊಳ್ತಾನೆ ಇಲ್ಲ, ಗೃಹ ಜವಾಬ್ದಾರಿಯಿಂದ ನೋಡ್ತಾ ಇಲ್ಲ. ಬಟ್ ನಮ್ಮ ಕರ್ನಾಟಕಕ್ಕೆ ನೋಡಿದ್ರೆ ಇವತ್ತಿನ ದಿನಕ್ಕೆ ಸ್ವಲ್ಪ ಸಪೋರ್ಟಿವ್ ಆಗಿ ಮಾಡೋರೆ ಅಂತ ಅನಿಸ್ತದೆ ಸರ್. ಏನ್ ಮಾಡ್ತಾರೆ ಹೇಳಿ ಅವರು? ಮೋಸ್ಟ್ ಎಲ್ಲ ಹೇಳೋದಾದೇನೆ 2,000 ರೂಪಾಯಿ ಕೊಡ್ತಾರೆ, ಕರೆಂಟ್ ಬಿಲ್ ಕಡಿಮೆ ಆಗಿದೆ ಅಂತೆಲ್ಲ ಹೇಳ್ತಾರೆ ಸರ್. ಎಲ್ಲಿ ಒಂತ ತಗೊಳ್ತಾರೆ ಒಂತ ಕಿತ್ಕೊಳ್ತಾರೆ. ಈಗ ಗಂಡಂತ ಕಿತ್ಕೊಂಡು ಹೆಂಡತಿ ಕೊಟ್ರೆ ಏನ್ ಪ್ರಯೋಜನ ಹೇಳಿ? ಈಗ ಎಲ್ಲಾ ರೈಟು ಜಾಸ್ತಿ ಮಾಡವ್ರೆ. ಈಗ ಖಾತಾ ಮಾಡಿಸ್ಬೇಕು ಅದ್ ಮಾಡಿಸ್ಬೇಕು ಅಂತ ಎಲ್ಲಾ ದುಡ್ಡು ಕಿತ್ಕೊಳ್ತಾರೆ, ಇಲ್ಲಿ ಕೊಡ್ತಾರೆ. ಬೇಡದವ್ರಿಗೆಲ್ಲ ಮನೆ ಕೊಡ್ತಾರೆ. ಉತ್ತರ ಕರ್ನಾಟಕದವ್ರು ಏನು ಕೊಡ್ಲಿಲ್ಲ, ಲೋಕಲ್ಸ್ ಅವ್ರಿಗೆ ಏನು ಮಾಡ್ಲಿಲ್ಲ. ಸರ್, ಈ ಸರ್ಕಾರದಲ್ಲಿ ಮೈಸೂರು ಅಂದ್ರೆ ಹೆಸರು ಬರುತ್ತೆ, ಬೆಂಗಳೂರಂದ್ರೆ ಹೆಸರು ಬರುತ್ತೆ, ಅದೇ ಉತ್ತರ ಕರ್ನಾಟಕದ ಹೆಸರುಗಳೇ ಬರಲ್ವಲ್ಲ ಅಷ್ಟು, ಯಾಕೆ ಬರಲ್ಲ ಸರ್? ಎಲ್ಲ ಇಲ್ಲಿಯವರೇ ತಾನೆ, ಪಾಪ ಅಲ್ಲಿಯವ್ರ ಮಂತ್ರಿ ಬಿಟ್ರೆ ತಾನೆ, ಅವಕಾಶ ಕೊಡೋದೇ ಇಲ್ವಲ್ಲ, ಎಲ್ಲ ಇವರೇ ಕಿತ್ಕೊಳ್ತಾರ. ಅದೊಂದು ರೀಸನ್ಗೆ ಸಪೋರ್ಟ್ ಇಲ್ಲ ಅಂತೀರ? ಸಪೋರ್ಟ್ ಅಂತಂದ್ರೆ ಅಲ್ಲಿ ಅವನ ಕರ್ಗೆ ಅಂತ ಅವನೇ ವೇಸ್ಟ್. ದಲಿತರು ಬರೀ ಇವ್ರ ಕಡೆಯವ್ರನ್ನ ಪೋಷಣೆ ಮಾಡ್ಕೊಂಡು ಇವನ ಆಯ್ತಲೆ ಅವ್ನ ಮಗ ಬರ್ತಾನೆ. ಹೋದ್ಸಲ ಅಂದ್ರೆ ಎಲೆಕ್ಷನ್ ನಿಲ್ಲೋದೇ ಇಲ್ಲ ಅಂದ, ನಿಂತ್ಕೊಂಡ ತಿರ್ಗು ಮತ್ತೆ ನಾನೇ ಆಗ್ಬೇಕು ಅಂತಾನೆ. DK ಕೊಡ್ತೀನಿ ಅಂತ ಕೊಡ್ಲೇ ಇಲ್ಲ, ಎಲ್ಲ ಇವ್ರು ಕೊಡ್ತಾರೆ ಹೇಳಿ. ನಿಮ್ಮ ಸಪೋರ್ಟ್ ಯಾರಿಗೆ ಸರ್? ಸರ್ ನಮ್ ಸಪೋರ್ಟ್ ಬಿಜೆಪಿಗೆ. ಪ್ರೆಸೆಂಟ್ ಅಲ್ಲಿ ಬಿಜೆಪಿ ಒಳ್ಳೆ ಲೀಡರ್ ಯಾರಿದ್ದಾರೆ ಸರ್? ಪ್ರತಾಪ್ ಸಿಂಹ ನಮ್ ಕಡೆ, ಯತ್ನಾಳು ಆ ಕಡೆ, ಅವ್ರಿಬ್ರು ಸೇರಿದ್ರೆ ಒಂದು ಬಲಿಷ್ಠ ಸರ್ಕಾರ ಬರ್ಬೋದು. ನಮ್ಮ ರಾಜ ಅವರಿದಾರಲ್ಲ, ಅವ್ರದ್ದು ಆಡಳಿತ ಅವ್ರು ಇದಾರೆ ಅಂದ್ರೆ ಅವರು ಮಾಡ್ತಾರೆ, ಬಟ್ ಅಷ್ಟೊಂದು ಕಾಣ್ತಾ ಇಲ್ಲ ನಮ್ಗೆ, ಆಕ್ಟಿವ್ನೆಸ್ ಕಾಣ್ತಾ ಇಲ್ಲ. ಪ್ರತಾಪ್ ಸಿಂಹ ಇದ್ದಾಗ ಆಕ್ಟಿವ್ನೆಸ್ ಇತ್ತು, ಹೋರಾಟ ಜಾಸ್ತಿ ಇತ್ತು. ಅವ್ರ ಹೋರಾಟಕ್ಕೆಲ್ಲ ಬರಲ್ಲ, ಅವ್ರಾಯ್ತು ಅವ್ರ ಕೆಲಸ ಆಯ್ತು ಮಾಡ್ಕೊಳ್ತಾರೆ. ಪ್ರತಾಪ್ ಸಿಂಹ ಇದ್ದಾಗ ನಮ್ಗೆ ರಸ್ತೆ ಆಗ್ಲಿ ಮೈಸೂರು ಅಭಿವೃದ್ಧಿ ಆಗ್ಲಿ ಚೆನ್ನಾಗಿ ಮಾಡಿದ್ರು, ಇನ್ನೂ ಮಾಡ್ತಿದ್ರು, ಬಟ್ ಅವ್ರ ಚಾನ್ಸ್ ಸಿಕ್ಕಿಲ್ಲ. ವಿಧಾನಸಭಾ ಸಿಕ್ಕಿದ್ರೆ